ನಮಸ್ಕಾರ. ಮಹಾನ್ ಮೇಧಾವಿ, ಅಪ್ರತಿಮ ಪ್ರತಿಭಾವಂತ ತತ್ವಜ್ಞಾನಿ, ಮಹಾನ್ ದಾರ್ಶನಿಕ ಕಾರ್ಲ್ ಮಾರ್ಕ್ಸ್ ರವರ 202ನೇ ಜನ್ಮದಿನಾಚರಣೆಯ ಈ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ದುಡಿಯುವ ಶ್ರಮಜೀವಿ ಬಂಧುಗಳಿಗೆ ಕ್ರಾಂತಿಕಾರಿ ಶುಭಾಶಯಗಳು. ಇನ್ಕ್ಲಾಬ್ ಜಿಂದಾಬಾದ್, ಕಮ್ಯುನಿಸಂ ಜಿಂದಾಬಾದ್. ಬಂಧುಗಳೇ, ದುಡಿಯುವ ಜನರ ಧ್ರುವತಾರೆ, ಕಾರ್ಮಿಕ ವರ್ಗದ ವಿಶ್ವನಾಯಕ, ಮಾನವೀಯ ಸಮಾಜದ ಪ್ರತಿಪಾದಕ, ಶೋಷಣೆ ದಬ್ಬಾಳಿಕೆಗಳ ವಿರುದ್ಧ ಸಿಂಹಗರ್ಜನೆ ಮಾಡಿದ ಮಹಾನ್ ಹೋರಾಟಗಾರ ಕಾರ್ಲ್ ಮಾರ್ಕ್ಸ್ ರವರು. ಕಾರ್ಲ್ ಮಾರ್ಕ್ಸ್ ರವರು ಅವರು ಪ್ರತಿಪಾದಿಸಿದಂತಹ ಸಮಾಜವಾದಿ ಸಿದ್ಧಾಂತ ಅದು ವೈಜ್ಞಾನಿಕ ತಳಹದಿಯನ್ನು ಹೊಂದಿದ್ದು, ವರ್ಗರಹಿತ, ಜಾತಿರಹಿತ, ಶೋಷಣೆ ದಬ್ಬಾಳಿಕೆಗಳಿಲ್ಲದ ಸಮಾಜ ನಿರ್ಮಾಣಕ್ಕೆ ಅದು ಮಾರ್ಗದರ್ಶನ ಮಾಡ್ತಕ್ಕಂತಹ ಒಂದು ಮಾನವೀಯ ಸಮಾಜಕ್ಕೆ ಸಂಜೀವಿನಿ ಸಿದ್ಧಾಂತವಾಗಿದೆ. ಹಾಗೆಯೇ ಸಮಾಜವಾದ ಅಂದರೆ ಇಂದಿನ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಅಳಿಸಿ ಅದರೊಳಗಿರುವ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಅಮಾನವೀಯ ಕ್ರಮಗಳನ್ನು ತೊಡೆದುಹಾಕಿ ಎಲ್ಲರೂ ದುಡಿಮೆಗಾರರು, ಎಲ್ಲರೂ ಸಮಾನರು, ಮಾನವನಿಂದ ಮಾನವನ ಶೋಷಣೆ ರಹಿತ ಸಮಾನ ಸಹಜೀವನವನ್ನು ಬೆಳೆಸುವಂತಹ ಒಂದು ವ್ಯವಸ್ಥೆಯೇ ಸಮಾಜವಾದಿ ವ್ಯವಸ್ಥೆ. ಅಂತಹ ವ್ಯವಸ್ಥೆಯನ್ನು ವಿಶ್ವದಾದ್ಯಂತ ಜಾರಿಗೆ ತರಲು ಶ್ರಮಿಕ ವರ್ಗಕ್ಕೆ ಪ್ರೇರಕ ಶಕ್ತಿಯಾಗಿ ಒಂದು ಉತ್ತಮವಾಗಿರ್ತಕ್ಕಂತಹ ಸಿದ್ಧಾಂತವನ್ನು ಜಗತ್ತಿಗೆ ನೀಡುವ ಮೂಲಕ ಮಾನವೀಯ ಸಮಾಜದ ಸಮಾಜದ ನಿರ್ಮಾಣಕ್ಕೆ ಹರಿಕಾರರಾದಂತಹ ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತ ಜಗತ್ತಿನ ಎಲ್ಲ ದೇಶಗಳಲ್ಲೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಚರ್ಚೆಗೊಳಪಡುವ, ಅನುಷ್ಠಾನಗೊಳಿಸಲ್ಪಡುವ, ಮಾನವೀಯ ಸಮಾಜಕ್ಕೆ ಮಾರ್ಗದರ್ಶಿಸಲ್ಪಡುವಂತಹ ಒಂದು ಮಹೋನ್ನತ ಸಿದ್ಧಾಂತವಾಗಿ ಇವತ್ತು ಹೊರಹೊಮ್ಮಿದೆ. ಕಾರ್ಲ್ ಮಾರ್ಕ್ಸ್ ರವರು ಕಳೆದ 202 ವರ್ಷಗಳ ಹಿಂದೆ 1818ರಲ್ಲಿ ಮೇ 5ನೇ ತಾರೀಕಿನಂದು ಜರ್ಮನಿಯ ಪ್ರಷಿಯಾದ ರೈನ್ ಪ್ರಾಂತ್ಯದ ಟ್ರಾಯರ್ ಅಂತಕ್ಕಂಥ ಒಂದು ಪಟ್ಟಣದಲ್ಲಿ ವಕೀಲರ ಕುಟುಂಬದಲ್ಲಿ ಜನ್ಮ ತಾಳ್ತಾರೆ. ಅತ್ಯಂತ ಪ್ರತಿಭಾವಂತ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಕಾರ್ಲ್ ಮಾರ್ಕ್ಸ್ ರವರು ಅಂದು ಬ್ರಿಟನ್ನಲ್ಲಿ ನಡೆದಂತಹ ಕೈಗಾರಿಕಾ ಚಳವಳಿ, ರಷ್ಯಾದ ರೈತ ಚಳವಳಿ, ಜಗತ್ತಿನ ಇತರೆ ಬೇರೆ ಬೇರೆ ಭಾಗಗಳಲ್ಲಿ ಬಂಡವಾಳಶಾಹಿಗಳ ಅವ್ಯಾಹತ ಶೋಷಣೆಯಿಂದ ನಲುಗಿ ಹೋಗಿದ್ದ ದುಡಿಯುವ ಜನರ ದುಃಖ ದುಮ್ಮಾನಗಳನ್ನು ಆಲಿಸಿ, ಅನುಭವಿಸಿ
ಆ ಮುಖಾಂತರ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕೊನೆಗಾಣಿಸಿ ದುಡಿಯುವ ಜನರೇ ರಾಜ್ಯಭಾರ ಮಾಡುವಂತಹ, ದುಡಿಯುವ ಜನರೇ ಪ್ರಭುತ್ವದ ಸ್ಥಾನಕ್ಕೆ ಏರುವಂತಹ ಒಂದು ವೈಚಾರಿಕ ಕ್ರಾಂತಿಗೆ ತನ್ನ ಸಿದ್ಧಾಂತದ ಮೂಲಕ ನಾಂದಿ ಹಾಡಿದಂತಹ ಮಹಾನ್ ಸಿದ್ಧಾಂತಿ ಕಾರ್ಲ್ ಮಾರ್ಕ್ಸ್ ರವರ ಸಿದ್ಧಾಂತ ಅಂದು, ಇಂದು, ಮುಂದೆಂದೆಂದೂ ನಿರಂತರ ನಿತ್ಯ ನೂತನವಾಗಿ ಮಾನವೀಯ ಸಮಾಜದಲ್ಲಿ ಚಿರಸ್ಥಾಯಿಯಾಗಿ ಉಳಿಯೋದರಲ್ಲಿ ಸಂದೇಹವೇ ಇಲ್ಲ. ಬಹಳಷ್ಟು ಬಂಡವಾಳಶಾಹಿ ಪರ ಇರುವಂತಹ ಜನ ಮಾರ್ಕ್ಸ್ವಾದ ಸಾವಿನ ಅಂಚಿನಲ್ಲಿದೆ, ಮಾರ್ಕ್ಸ್ವಾದಕ್ಕೆ ಉಳಿಗಾಲವಿಲ್ಲ, ಮಾರ್ಕ್ಸ್ವಾದ ಇವತ್ತು ಪ್ರಸ್ತುತವಲ್ಲ ಅಂತಕ್ಕಂತಹ ಬೊಬ್ಬೆಯನ್ನು ಇವತ್ತು ಹೊಡಿತಾ ಇದ್ದಾರೆ. ಆದರೆ ಜಗತ್ತಿನ ಶ್ರಮಜೀವಿಗಳು ಬಂಡವಾಳಶಾಹಿ ವ್ಯವಸ್ಥೆಗೆ ನಿರಂತರವಾಗಿ ಸಂದರ್ಭಾನುಸಾರ ಮಾರ್ಕ್ಸ್ ರವರ ವಿಚಾರಧಾರೆ, ಅವರ ಸಿದ್ಧಾಂತದ ತಳಹದಿಯ ಮೇಲೆ ಬಂಡವಾಳಶಾಹಿಗಳಿಗೆ ಅವರ ಶೋಷಣೆಯ ವಿರುದ್ಧ ನಿರಂತರ ತಮ್ಮ ಘರ್ಜನೆಯನ್ನು ಘರ್ಜಿಸುತ್ತಾ ಬಂಡವಾಳಶಾಹಿಗಳ ಸುಲಿಗೆಕೋರ ಸವಾಲನ್ನು ಸ್ವೀಕರಿಸಿ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಿರಂತರ ದಾಪುಗಾಲು ಹಾಕ್ಕೊಂಡೇ ಇವತ್ತು ಬರಲಾಗ್ತಾ ಇದೆ. ಬಂಧುಗಳೇ, ಮಾರ್ಕ್ಸ್ ರವರು ಒಬ್ಬ ಮಹಾನ್ ತತ್ವಜ್ಞಾನಿ ಅಂಥೇಳಿ ಇಡೀ ಜಗತ್ತೇ ಇವತ್ತು ಒಪ್ಕೊಂಡಿದೆ. ಯಾಕಂದರೆ ತರ್ಕಕ್ಕೆ ನಿಲುಕದ ಪ್ರತಿಗಾಮಿ ಗೊಡ್ಡು ಪುರಾತನವಾದವನ್ನು ಅಲ್ಲಗೆಳೆದು ಜನರ ಬದುಕು ಬವಣೆಗಳನ್ನು, ದುಡಿಯುವ ಜನರ ಸ್ಥಿತಿಗತಿಗಳನ್ನು ಸುಧಾರಿಸಲು ಕಮ್ಯುನಿಸಂ ಸಿದ್ಧಾಂತದ ಮೂಲಕ ಒಂದು ಪುರೋಗಾಮಿ ವಿಚಾರಗಳನ್ನು ವಿಶ್ವಾದ್ಯಂತ ಪರಿಸರಿಸುವಲ್ಲಿ ಯಶಸ್ವಿಯಾದಂಥ ಒಬ್ಬ ದಾರ್ಶನಿಕ ಅಂದರೆ ಅದು ಕಾರ್ಲ್ ಮಾರ್ಕ್ಸ್. ಯಾಕೆಂದರೆ ಕಾರ್ಲ್ ಮಾರ್ಕ್ಸ್ ರವರು ಮತ್ತು ಎಂಗೆಲ್ಸ್ ರವರು ಕೊಟ್ಟಂತಹ ಈ ವೈಜ್ಞಾನಿಕ ಸಮಾಜವಾದ ಕಮ್ಯುನಿಸಂ ಅಂತಕ್ಕಂತಹ ಸಿದ್ಧಾಂತದ ನೆಲೆಯಲ್ಲೇ ರಷ್ಯಾದಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದಂತಹ ಬಂಡವಾಳಶಾಹಿಗಳ ವಿರುದ್ಧ ಲೆನಿನ್ರವರ ಸಾರಥ್ಯದಲ್ಲಿ ಕ್ರಾಂತಿಯನ್ನು ಮಾಡಿ ಶ್ರಮಜೀವಿಗಳೇ ಅಧಿಕಾರಕ್ಕೆ ಏರಿದಂತಹ ಒಂದು ಮಹಾನ್ ಕ್ರಾಂತಿಗೆ ಸ್ಫೂರ್ತಿಯಾದಂಥದ್ದು ಮಾರ್ಕ್ಸ್ ರವರ ವೈಜ್ಞಾನಿಕ ಸಮಾಜವಾದಿ ಸಿದ್ಧಾಂತವೇ ಎಂಬುದು ಜಗತ್ತು ಗಮನಿಸಿರ್ತಕ್ಕಂಥ ವಿಚಾರ. ಶ್ರಮಜೀವಿ ವರ್ಗದ ಪ್ರಭುತ್ವ ಸಾಧಿಸಲು ಬಂಡವಾಳಶಾಹಿಯನ್ನು ಕಿತ್ತೊಗೆದು ಖಾಸಗಿ ಆಸ್ತಿ ಇಲ್ಲದ ವರ್ಗರಹಿತವಾದ ಹೊಸ ಸಮಾಜ ನಿರ್ಮಾಣವೇ ಅಂತಿಮವಾಗಿ ಸಮಾಜವಾದದ ಗುರಿ. ಕಾರ್ಲ್ ಮಾರ್ಕ್ಸ್ ರವರು 1948ನೇ ಇಸ್ವಿಯಲ್ಲಿ ಅವರು ಮೇರು ಕೃತಿ ಏನು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದಿದೆ, ಅದರಲ್ಲಿ ಸಾಮಾಜಿಕ ಜೀವನಕ್ಕೆ ಅನ್ವಯಿಸ್ತಕ್ಕಂತಹ ಭೌತಿಕವಾದ, ವಿಕಾಸವಾದ, ವರ್ಗ ಹೋರಾಟ ಇವೆಲ್ಲದರೂ ಕೂಡ ಪ್ರಸ್ತಾಪವಾಗಿದ್ದು, ಇದು ಕಮ್ಯುನಿಸಂನ ತಿರುಳು ಕೂಡ ಹೌದು. ಕಮ್ಯುನಿಸಂ ಎಂದೂ ಕೂಡ ನಾಶವಾಗುವ ವಸ್ತು ಅಲ್ಲ. ಅದು ಮಾನವೀಯ ಸಮಾಜದಲ್ಲಿ
ಸದಾ ಸಂವರ್ಧಿಸುವ ಸಚೇತನ ಸಿದ್ಧಾಂತವಾಗಿ ಇತ್ತು, ಇದೆ, ಇರುತ್ತೆ. ಮಾರ್ಕ್ಸ್ರವರು ಯಾವುದೋ ಒಂದು ದೇಶ, ಪ್ರದೇಶ, ಒಂದು ಗಡಿಗೆ ಸೀಮಿತವಾಗಿ ಅವರು ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಲಿಲ್ಲ. ಇಡೀ ಭೂಗೋಳವನ್ನು, ಇಡೀ ಜಗತ್ತನ್ನು ಸಮಷ್ಟಿಯಾಗಿ ಅದರೊಳಗೆ ಬದುಕ್ತಾ ಇರತಕ್ಕಂತಹ ಜನಸಮುದಾಯ ಏನು ಎಲ್ಲೆಲ್ಲಿ ಬಂಡವಾಳಶಾಹಿಗಳು ಶ್ರಮಜೀವಿಗಳ ಮೇಲೆ ದರ್ಪ ದೌರ್ಜನ್ಯಗಳನ್ನೆಸಗಿ ಶೋಷಣೆಗಳನ್ನು ಮಾಡೋ ಮುಖಾಂತರ ಒಂದು ಶೋಷಕ ವ್ಯವಸ್ಥೆ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದರು. ಅಂತಹ ಎಲ್ಲೆಡೆ ಮಾರ್ಕ್ಸ್ರವರ ವಿಚಾರಧಾರೆಯಿಂದ ಸ್ಫೂರ್ತಿ ಪಡೆದಂತಹ ಜನ ಶೋಷಕ ಬಂಡವಾಳಶಾಹಿ ವರ್ಗದ ವಿರುದ್ಧ ಸಿಡಿದೇಳಲು ಪ್ರೇರೇಪಣೆ ನೀಡಿರತಕ್ಕಂಥದ್ದು ಐತಿಹಾಸಿಕ ಸತ್ಯವೂ ಕೂಡ ಹೌದು. ಉದಾಹರಣೆಗೆ ಭಾರತ ದೇಶದಲ್ಲೂ ಕೂಡ ಸುಮಾರು 300 ವರ್ಷಗಳ ಕಾಲ ಭಾರತ ದೇಶದ ಜನರನ್ನು ದಾಸ್ಯದ ಶೃಂಖಲೆಯಲ್ಲಿ ಬಂಧಿಸಲ್ಪಟ್ಟಂತಹ ಬ್ರಿಟಿಷರು ಭಾರತ ದೇಶದ ಜನತೆಯನ್ನು ಗುಲಾಮಗಿರಿಗೆ ತಳ್ಳಿದ್ದರು. ಇಂತಹ ಸಂದರ್ಭದಲ್ಲಿ ಆರಂಭವಾದಂತಹ ಭಾರತ ದೇಶದ ವಿಮೋಚನಾ ಚಳವಳಿಯ ಸಂದರ್ಭದಲ್ಲಿ ಮೊದಲಿಗೆ 1857ರಲ್ಲಿ ನಡೆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಕಾರ್ಲ್ ಮಾರ್ಕ್ಸ್ರವರು ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ದೇಶದ ಜನರನ್ನು ಹುರಿದುಂಬಿಸ್ತಾರೆ. ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ತಾವು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಮುಂದಿಡಿ ಅಂತಕ್ಕಂಥ ಕರೆಯ ಮೂಲಕ ವಸಾಹತು ದಾಸ್ಯದ ನಗುವನ್ನು ಕಿತ್ತೆಸೆಯುವ ಶಕ್ತಿ ಭಾರತದ ಜನತೆ ಗಳಿಸಿಕೊಳ್ಳುವ ತನಕ ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳಿಂದ ಯಾವುದೇ ರೀತಿಯ ಮುಕ್ತಿ ಸಾಧ್ಯವಿಲ್ಲ. ಭಾರತೀಯರೇ ತಮ್ಮ ದೇಶದ ವಿಮೋಚನೆಯನ್ನು ಮಾಡಲಿಕ್ಕೆ ತಾವು ಈ ದಾಸ್ಯದ ನೊಗವನ್ನು ಕಳಚಿ ಬಿಸಾಡಲು ಹುರಿದುಂಬಿಸಿದಂತಹ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್ರವರು.